ಮುತ್ತು ರತ್ನವನ್ನ ಯಾರೆಲ್ಲ ಧರಿಸ್ಬೇಕು ಅನ್ನೋದನ್ನ ಸ್ತ್ರೀಯರು ಧರಿಸಿದ್ರೆ ತುಂಬಾ ಶಾಂತಿಯಿಂದ ಅವರು ವರ್ತನೆ ಮಾಡ್ತಾರೆ. ಯಾರಿಗೆಲ್ಲ ಕೋಪ ಇರುತ್ತೋ ಹೆಣ್ಮಕ್ಳಿಗೆ ಅವರು ಮುತ್ತನ್ನ ಧರಿಸ್ಕೊಳ್ಳಿ, ನಿಮಗೆ ಸ್ವಲ್ಪ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಎರಡನೇ ಒಂದು ರತ್ನದ ವಿಚಾರ, ಮುತ್ತು. ಕೊನೆಯ ವಿಡಿಯೋದಲ್ಲಿ ರೂಬಿ ಮಾಣಿಕ್ಯದ ಬಗ್ಗೆ ಹೇಳಿದ್ದೆ, ಇವತ್ತು ಮುತ್ತುನ ಬಗ್ಗೆ ಹೇಳ್ತಾ ಬರ್ತೀನಿ. ಮುತ್ತು ರತ್ನವನ್ನ ಯಾರೆಲ್ಲ ಧರಿಸ್ಬೇಕು ಅನ್ನೋದನ್ನ ಸ್ತ್ರೀಯರು ಧರಿಸಿದ್ರೆ ತುಂಬಾ ಶಾಂತಿಯಿಂದ ಅವರು ವರ್ತನೆ ಮಾಡ್ತಾರೆ. ಯಾರಿಗೆಲ್ಲ ಕೋಪ ಇರುತ್ತೋ ಹೆಣ್ಮಕ್ಳಿಗೆ ಅವರು ಮುತ್ತನ್ನ ಧರಿಸ್ಕೊಳ್ಳಿ, ನಿಮಗೆ ಸ್ವಲ್ಪ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಮುತ್ತಿನ ಹಾರವನ್ನು ಕೂಡ, ಮಾಲೆಯನ್ನು ಕೂಡ ಹಾಕಬಹುದು. ಈ ರೀತಿಯಿಂದ ಮಾಲೆ ಇರುತ್ತೆ, ಮುತ್ತಿನ ಮಾಲೆ. ಈ ಮಾಲೆಯನ್ನು ಕೂಡ ಹಾಕೊಳ್ಳೋದ್ರಿಂದ ಸ್ವಲ್ಪ ಶಾಂತಿಯಿಂದ ನೀವು ವರ್ತನೆ ಮಾಡ್ತೀರಾ, ಶಾಂತತೆಯಿಂದ ಜೀವನ ನಡೀತಾ ಇರ್ತದೆ ಸ್ತ್ರೀಯರು. ಮತ್ತು ಯಾರು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರು ಮುತ್ತು ಉಂಗುರವನ್ನ ಹಾಕಬಹುದು ಅಂದ್ರೆ, ಈ ಕಟಕ ಲಗ್ನದವರು ಮುತ್ತಿನ ಒಂದು ಉಂಗುರವನ್ನ ಬೆಳ್ಳಿಲಾಗಲಿ ಚಿನ್ನದಲ್ಲಾಗಲಿ ಮಾಡಿಸಿ ಕ್ರಮಬದ್ಧವಾಗಿ ಹೇಳ್ತೀನಿ ಇವಾಗ ಯಾವ ರೀತಿಯಿಂದ ಹಾಕೋಬೇಕು ಅಂತ ಅದ್ರ ಪದ್ಧತಿ ಇರುತ್ತೆ. ಅದ್ರ ರೀತಿಯಿಂದ ಹಾಕೊಳ್ಳೋದ್ರಿಂದ ಅವರಿಗೆ ಕೆಲವು ದಿನ ಕೆಲವು ಕೆಲಸಗಳು ಯಾವ್ದಾವ್ದು ನಿಂತಿರುತ್ತೋ ಸ್ವಲ್ಪ ಮೂವ್ ಆಗುತ್ತೆ. ಎಲ್ಲ ಏನಂದ್ರೆ ಪರಿಹಾರಗಳು, ಒಂದಿಷ್ಟು ನಿಮ್ಮ ಕೆಲಸ ಕಾರ್ಯಗಳು ಏನಾದ್ರೂ ಸ್ಟ್ರಕ್ ಆಗಿದ್ರೆ, ನಿಂತು ಹೋಗಿದ್ರೆ, ದೃಷ್ಟಿ ಆಗಿದ್ರೆ ಅವೆಲ್ಲ ಸ್ವಲ್ಪ ಮೂವ್ ಮಾಡುತ್ತೆ. ಅದೆಲ್ಲ ನಿಮಗೆ ಒಂದು ಬಲವಾಗಿ ನಿಮ್ಮ ಜೊತೆಗಿರುತ್ತೆ. ಹಾಗಾಗಿ ಇದೇ ರೀತಿಯಿಂದ ವಿಡಿಯೋಗಳು, ಮಾಹಿತಿಗಳು ನಮ್ಮ ವಾಹಿನಿಯಲ್ಲಿ ಲಭ್ಯವಿರುತ್ತೆ. ಈ ಒಂದು ಸಂಚಿಕೆ ಸಂಪೂರ್ಣವಾಗಿ ನೋಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ವಿಚಾರಕ್ಕೆ ಬರ್ತೀನಿ. ಈ ಮುತ್ತು ರತ್ನವನ್ನ ಕಟಕ ಲಗ್ನದವರು ಮತ್ತು ಸ್ತ್ರೀಯರು ಧರಿಸಿರೋದ್ರಿಂದ ಉತ್ತಮ ಫಲವನ್ನ ಕಾಣ್ತಾರೆ. ಅದು ಯಾವ ರೀತಿಯಿಂದ ಅಂದ್ರೆ, ಭಾನುವಾರ ರಾತ್ರಿ 1 kg ಅಕ್ಕಿಯಲ್ಲಿ ಆ ಉಂಗುರವನ್ನು ನೆನೆಯಿಡಬೇಕು. ಆ ಉಂಗುರವನ್ನು ಒಳಗಡೆ ಇಡಬೇಕು ಅಕ್ಕಿಯಲ್ಲಿ, ಅಥವಾ ಮುತ್ತಿನ ಹಾರವನ್ನು ಇಟ್ಟು ಸೋಮವಾರ ಬೆಳಗ್ಗೆ 6 ರಿಂದ 7 ಗಂಟೆವರೆಗೂ ತೆಗೆದು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿರಬೇಕು. ಹಸಿ ಹಾಲಿಂದ ಅದನ್ನು ತೊಳಿಬೇಕು. ತೊಳೆದು ಬಿಳಿ ವಸ್ತ್ರದ ಮೇಲಿಟ್ಟು ಷೋಡಶ ಉಪಚಾರ ಪೂಜೆಯನ್ನು ಗೈದು ಕೈಯಲ್ಲಿ ಆ ಮುತ್ತನ್ನ ಹಿಡ್ಕೊಂಡು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಅನ್ನುವ ಈ ಮಂತ್ರವನ್ನ 108 ಬಾರಿ ಪಠನೆ ಮಾಡಿ ಧರಿಸ್ಕೊಳ್ಳೋದ್ರಿಂದ ಉತ್ತಮ ಫಲಿತಾಂಶವನ್ನ ನೀವು ಕಾಣ್ತೀರ. ನೋಡಿ, ಮಂತ್ರ ಇನ್ನೊಂದು ಬಾರಿ ಹೇಳ್ತೀನಿ, ಬರ್ಕೊಳ್ಳಿ, ಅಥವಾ ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ, ಸ್ಕ್ರೀನ್ ಶಾಟ್ ಆದ್ರೂ ಹೊಡ್ಕೊಳ್ಳಿ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಅನ್ನುವ ಮಂತ್ರವನ್ನ 108 ಬಾರಿ ಪಠನೆ ಮಾಡಿ ಧರಿಸ್ಕೊಳ್ಳೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಸ್ವಲ್ಪ ಶುಭ ಕಾರ್ಯಗಳು, ಶುಭ ಸೂಚನೆಗಳು, ಶುಭ ಸುದ್ದಿಗಳನ್ನ ಕೇಳ್ತೀರ. ಈ ಮಂತ್ರವನ್ನ ನೀವು ಕನಿಷ್ಠ ಪಕ್ಷ ಒಂದು 48 ದಿನ ಕಳೆದ ಮೇಲೆ ಪುನಃ ಮತ್ತೆ ಆ ಉಂಗುರವನ್ನು ಹಿಡ್ಕೊಂಡು ಈ ಮಂತ್ರವನ್ನು ಹೇಳೋದ್ರಿಂದ ಆ ಉಂಗುರ ಚಾರ್ಜ್ ಆಗುತ್ತೆ. ನಾವು ಹೆಂಗೆ ಮೊಬೈಲ್ ಚಾರ್ಜ್ ಮಾಡ್ತೀವೋ ಆ ತರ ಅದಕ್ಕೊಂದು ಪವರ್ ಬರುತ್ತೆ. ಈ ರೀತಿಯಿಂದ ಕಟಕ ಲಗ್ನದವರ ರತ್ನವನ್ನ ತಿಳಿಸಿದ್ದೀನಿ. ಮುಂದಿನ ರತ್ನದ ವಿಚಾರದ ಕುರಿತಾಗಿ ಯಾರಿಗೆಲ್ಲ ಮಾಹಿತಿ ಬೇಕು ಮತ್ತು ನಿಮ್ಮ ಲಗ್ನ ಯಾವುದು ಅಂತ ಮೆಸೇಜ್ ಬಾಕ್ಸ್ ಅಲ್ಲಿ ಮೆಸೇಜ್ ಕೂಡ ಮಾಡಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಮಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ರತ್ನದ ವಿಚಾರದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಕಾಣ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು.